ಇನ್ನು ರನ್ಯಾ ಕೇಸ್ನಲ್ಲಿ ಕಾಂಗ್ರೆಸ್ ಪ್ರಭಾವಿ ಕೈವಾಡ ಆರೋಪವನ್ನೇನೆ ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ದಾರೆ. ಇದೇ ವಿಷಯಕ್ಕೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಸುಳ್ಳಿಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ. ಪಾಪ ಹುಚ್ಚು ಹೆಚ್ಚು ಕಡಿಮೆ ಆಗಿರಬೇಕು, ಹಾಗಾಗಿ ಇನ್ನೇನೋ ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ತಲೆ ಸರಿ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಯವರ ಆರೋಪ. ಅವರೇನು ಹೆಸರೇಳಿ ಹೇಳಿರಲಿಲ್ಲ, ಪ್ರಭಾವಿ ನಾಯಕ ಅಂತ ಅಷ್ಟೇ ಹೇಳಿದ್ರು. ಆದರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹುಚ್ಚಾಗಿ ಏನೋ ಮಾತಾಡ್ತಿದ್ದಾರೆ ಅಂತ ಲೇವಡಿ ಆಡಿದ್ದಾರೆ. ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತು ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತು ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಅವರು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆದಂತಹ ಇಡೀ ದಾಳಿ ವಿಚಾರಕ್ಕೆ ಮಾತನಾಡ್ತಾ ರನ್ಯಾ ಚಿನ್ನ ಪ್ರಕರಣ ಸಂಬಂಧ ಯಾರು ವಿವರವನ್ನ ಕೊಟ್ಟಿದ್ದು, ಅಲ್ಲಿಂದ ಚಿನ್ನ ತರ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಪ್ರಭಾವಿ ಲೀಡರ್ ಒಬ್ರು ಮಾಹಿತಿಯನ್ನ ಕೊಟ್ಟಿದ್ರು ಅಂತ ಆರೋಪಿಸಿದ್ರು. ಅದಕ್ಕೆ ಡಿಕೆ ಅವರ ರಿಯಾಕ್ಷನ್ ಇದು.